ಹಾಯ್ ವೆಲ್ಕಮ್ ಟು ರಾಘವಿ ಲಾಗ್ಸ್. ಮಾರ್ನಿಂಗ್ 6:30ಗೆ ಎದ್ದೆ. ಎಲ್ಲರೂ ಮಲ್ಕೊಂಡಿದ್ರು. ವಾರ್ಡ್ರೂಫಲ್ಲಿ ಬಟ್ಟೆ ಎತ್ಕೊಂಡು ಕೆಳಗೆ ಹೋದೆ. ಅತ್ತೆ ರೂಮ್ ಲಾಕ್ ಮಾಡಿದ್ರು, ಇವತ್ತು ಇನ್ನೂ ಓಪನ್ ಮಾಡಿರಲಿಲ್ಲ. ಸರಿ ಕಿಚನ್ ಕಡೆಗೆ ಹೋದೆ. ಏನಾದ್ರು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಹೇಳಿದ್ರು ಅತ್ತೆ. ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಮಾವ ಅಷ್ಟೊತ್ತಿಗೆ ಡೋರ್ ತೆಗೆದಿದ್ರು, ಗೀಝರ್ ಆನ್ ಮಾಡಿದರು. ಮಿಕ್ಸ್ ಮಾಡಿಟ್ಟು ಸ್ನಾನಕ್ಕೆ ಹೋಗಿ ಬಂದೆ. ಅಷ್ಟೊತ್ತಿಗೆ ಅತ್ತೆ ಎದ್ದಿದ್ರು. ಅತ್ತೆ ಬಟ್ಟೆ ಒಗೆಯಕ್ಕೆ ಹೋಗಿದ್ರು. ನಾನು ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಯಿತು, ಕಿಚನ್ ಕಡೆಗೆ ಹೊರಟೆ. ಫುಲ್ ಗಲೀಜಿತ್ತು. ಸರಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಫುಲ್ಲೆಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡ್ತಾ ಹಾಗೆ ದೋಸೆಗೆ ನೆನೆಹಾಕೋದಕ್ಕೆ ನೆನಪಾಯಿತು. ದೋಸೆಗಾಗಲಿ ಇಡ್ಲಿಗಾಗಲಿ ಆಗುತ್ತೆ ಅಂದ್ಬಿಟ್ಟು ಅಕ್ಕಿ ನೆನೆಹಾಕಿದೆ. ಆಮೇಲೆ ಅತ್ತೆ ಮೇಲೆ ಟೆರೆಸ್ಗೆ ಹೋಗಿದ್ರು. ಹಾಗಾಗಿ ಮೆಂತ್ಯ ಸೊಪ್ಪು ಕಿತ್ಕೊಂಬಂದಿದ್ದಾರೆ. ಇದು ಮಾವನೇ ಬೆಳೆದಿರೋದು ಮೇಲೆ ಗಾರ್ಡನಲ್ಲಿ. ಕಿಚನೆಲ್ಲ ಫುಲ್ ಕ್ಲೀನ್ ಆಯಿತು. ನೋಡಿ ಈ ಥರ ಕಾಣುತ್ತೆ. ಇನ್ನೂ ಸ್ವಲ್ಪ ಇದೆ ಎಲ್ಲ ತೆಗಿಯೋದು. ಇರಲಿ, ಓಕೆ, ಒಂದು ಮಟ್ಟಕ್ಕೆ. ರೊಟ್ಟಿ ಸುಡೋಣ ಅಂತ ಹೆಂಚಿಟ್ಟು ಸುಡ್ತಾಯಿದ್ದೀನಿ. ಮಗನಿಗೆ ಬಾಕ್ಸ್ಗೆ ಮತ್ತು ಇವಾಗ ತಿನ್ನಿಸೋದಕ್ಕೂ ಆಗುತ್ತೆ ಅಂತ ಸುಟ್ಟಿದ್ದು ಆಯಿತು. ಬಾಕ್ಸ್ ಪ್ಯಾಕ್ ಮಾಡೋ ಅಂತ ಬಾಕ್ಸ್ ಎತ್ಕೊಂಡಿದ್ದೀನಿ. ಎಲ್ಲ ಸಕ್ಕರೆ ಮತ್ತು ತುಪ್ಪನೇ ತಿನ್ನೋದು. ಈ ತುಪ್ಪ ಅತ್ತೆನೇ ಮಾಡೋದು ಮನೇಲಿ. ಹಸುವಿಂದ ಕೆನೆ ತೆಗ್ದು ಬೆಣ್ಣೆ ಮಾಡಿ ಮಾಡ್ತಾರೆ ಅತ್ತೆ. ಪ್ಯೂರ್ ತುಪ್ಪ ಇದು. ನನ್ನ ಮಗ ಸಕ್ಕರೆ ತುಪ್ಪ ಹಾಕಿದ್ರೆ ಏನು ಬೇಕಾದ್ರೂ ಚಪಾತಿ ಇಡ್ಲಿ ಏನಾದರೂ ತಿನ್ಕೊತಾನೆ. ಅತ್ತೆಗೂ ಅದೇ ಫೇವ್ರೇಟು. ಸೊ ಅದಕ್ಕೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ನ್ಯಾಕ್ಸ್ ಹಾಕೋಣ ಅಂತ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಬಂದು ಹಾಕಿದ್ದೀನಿ ಬಾಕ್ಸ್ಗೆ. ಬಾಕ್ಸ್ ಪ್ಯಾಕ್ ಮಾಡಿದೆ. ಈ ಬಾಕ್ಸ್ ಬಂದು ಬರ್ಗರ್ ಟೈಪೇ ಇರುತ್ತೆ ಬಾಕ್ಸು. ಗಂಜಿ ಕಷಾಯ ರೆಡಿಯಾಗಿದೆ ಅತ್ತೆಗೆ. ಹೋಮ್ವರ್ಕ್ ಮಾಡೋದು ಮರ್ತೋಗಿದ್ದೆ ಮಗನಿಗೆ ಮಾಡಿಸೋದು. ಸೊ ಅದಕ್ಕೆ ಹೋಮ್ವರ್ಕ್ ಮಾಡಿಸೋಣ ಅಂದ್ಬಿಟ್ಟು ಎತ್ಕೊಂಡೆ. ಸ್ಕೂಲಿಗೆ ರೆಡಿಯಾಗಿ ಹೋಮ್ವರ್ಕ್ ಆಗಿ ತಿಂದು ಎಲ್ಲ ಆದಮೇಲೆ ಹಿಂಗೆ ಕುತ್ಕೊಂಡು ಹರಟೆ ಹೊಡಿತಾ ಇದ್ದೀರಿ. ಆಮೇಲೆ ನಮ್ಮ ಯಜಮಾನ್ರಿಗೆ ಹೇಳಿದೆ ಸ್ವಲ್ಪ ಎಲ್ಲ ಒರೆಸೋದಕ್ಕೆ. ಅದಕ್ಕೆ ಕಿಟಕಿ ಮತ್ತು ಇದೆಲ್ಲ ಒರೆಸ್ತಾ ಇದ್ದಾರೆ. ಮೇನ್ ಡೋರೆಲ್ಲ ಒರೆಸೋದಕ್ಕೆ ಹೇಳಿದ್ದೆ. ಅದಕ್ಕೆ ವಾಸ್ ಎಲ್ಲ ಒರೆಸ್ತಾ ಇದ್ದಾರೆ. ಹಾಗೆ ನಂದು ಮನೆ ಕಸ ಗುಡಿಸಿದ್ದು ಎಲ್ಲ ಕ್ಲೀನಿಂಗ್ ಆಗಿತ್ತು. ಸೊ ದೇವ್ರ ಮನೆಗೆ ಹೋದೆ. ಕಡ್ಡಿ ಹಣ್ಸೋಣ ಸ್ವಲ್ಪ ಅಂದ್ಬಿಟ್ಟು ಜಸ್ಟ್ ಒಂದು ವೀಡಿಯೋ ಮಾಡಿದ್ದೀನಿ. ಹೂವು ಇಟ್ಟು ಒಂದೆರಡು ಕಡ್ಡಿ ಹಂಚಿದ್ದೀನಿ. ದೀಪ ಹಂಚಿ ಲೈಟ್ ಆಫ್ ಮಾಡಿದ್ರೆ ಈ ಥರ ಕಾಣುತ್ತೆ ನಮ್ಮ ದೇವ್ರ ಮನೆ. ಆಮೇಲೆ ಹಾಗೆ ಈ ಕಡೆ ಕಿಚನ್ಗೆ ಬಂದೆ. ಇದನ್ನು ಕ್ಲೀನ್ ಮಾಡಿದೆ. ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಹಾಗೆ ಅಕ್ಕಿ ರೊಟ್ಟಿ, ಮೆಂತ್ಯ ಸೊಪ್ಪಿನ ಮೊಟ್ಟೆ ಪಲ್ಯ. ಅತ್ತೆಗೆ ಇದು ನಾಷ್ಟ. ಮತ್ತು ನಾಷ್ಟ ಮಾಡೋಷ್ಟಕ್ಕೆ ಇನ್ನೊಂದು ಸಲ ಕ್ಲೀನ್ ಮಾಡಬೇಕಿತ್ತು. ಮತ್ತೆ ಗಲೀಜಾಗಿತ್ತು ಒಂದು ಸ್ವಲ್ಪ. ಸರಿ ಹೊಟ್ಟೆ ತುಂಬ ಹಸಿತಿತ್ತು. ಹೋಗಿ ನಾಷ್ಟ ತಿನ್ಕೊಂಬರೋಣ ಅಂತ ಹೋದೆ ಹಾಲ್ಗೆ ಹೋಗೋಷ್ಟೊತ್ತಿಗೆ ನನ್ನ ಮಗಳು ಆಲ್ರೆಡಿ ಎಲ್ಲ ಕಡೆ ಗಲೀಜು ಮಾಡಿ ಸಾಂಬಾರೆಲ್ಲ ಟೇಬಲ್ ಮೇಲೆಲ್ಲ ಚೆಲ್ಲಿ ಹಾಕಿದ್ಲು. ಅದನ್ನು ಕ್ಲೀನ್ ಮಾಡಬೇಕಿತ್ತು. ನಾಷ್ಟ ಮಾಡಿ ಕ್ಲೀನ್ ಮಾಡೋಣ ಅಂದ್ಕೊಂಡು ಸುಮ್ಮನಾದೆ. ಅತ್ತೆ ಮಗಳಿಗೆ ಸರಿ ತಿನ್ನಿಸ್ತಿದ್ದಾರೆ. ಅವಳ ಫೇವ್ರೆಟ್ ಸಾಂಗ್ ಅದು ಟಿ ವಿಯಲ್ಲಿ ಹಾಕಿದ್ದಾರೆ. ಮತ್ತು ಕಿಚನ್ಗೆ ಬಂದೆ. ಫುಲ್ಲೆಲ್ಲ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡಿದ್ದೆ. ನೀಟಾಗಿ ಕ್ಲೀನ್ ಆದಮೇಲೆ ಈ ಥರ ಇರುತ್ತೆ ಅಂತ ಒಂದು ವೀಡಿಯೋ ಮಾಡಿದೆ. ಆಮೇಲೆ ಎಲ್ಲ ಕೆಲಸ ಮುಗ್ದಿತ್ತಂತ ಮೇಲೆ ಹೋದೆ. ಸಂಘದ ಬುಕ್ ಬರೆಯೋದಿತ್ತು. ಇವತ್ತು 10ನೇ ತಾರೀಕಲ್ವಾ. ಶ್ರೀಶಕ್ತಿ ಸಂಘ ನಾನೊಂದು ಅತ್ತೆ ಒಂದು ನಡೆಸ್ತಾ ಇದ್ದೀರಿ. ಹಾಗಾಗಿ ಎಲ್ಲನೂ ಬರೆದಿಡೋಣ ಅಂದ್ಬಿಟ್ಟು ಎತ್ಕೊಂಡು ಬರೆದಿಟ್ಟೆ. ನಾನು ಮಸಾಲೆ ರುಬ್ತಾಯಿದ್ದೀನಿ. ಅತ್ತೆ ಅಡುಗೆ ಮಾಡ್ತಾಯಿದ್ದಾರೆ. ಇಬ್ಬರು ಸೇರಿ ಅಡುಗೆ ಮಾಡ್ತಿದ್ದೀರಿ. ಇವತ್ತಿಂದ ಹೊಸ ಚೀಟಿ ಓಪನ್ ಮಾಡ್ತಿದ್ದಾರೆ. ಅದಕ್ಕೆ ಅತ್ತೆ ಎಲ್ಲ ನೇಮ್ಸ್ ಬರೀತಾ ಇದ್ದಾರೆ. ಅತ್ತೆ ಮಾವ ಇಬ್ಬರು ಮಾತಾಡ್ತಾಯಿದ್ರು. ಹಂಗೆ ಒಂದು ವೀಡಿಯೋ ಮಾಡಿದೆ. ನನ್ನ ಮಗ ಕ್ರೀಮ್ ಬಿಸ್ಕೆಟ್ ತಿಂದ್ಕೊಂಡು ಕೈ ಬಾಯೆಲ್ಲ ಗಲೀಜು ಮಾಡ್ಕೊಂಡಿದ್ದ. ಹಂಗಾಗಿ ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕೆ ಹೋಗಿದ್ದಾನೆ. ½ ಅವರ್ ಹ್ಯಾಂಡ್ಸ್ ಸ್ಮೆಲ್ ಮಾಡ್ತಿರ್ತಾನೆ. ಪ್ರಾಜೆಕ್ಟ್ ಮಾಡೋಕ್ಕಂತ ಇದೆಲ್ಲ ತಂದಿಟ್ಟಿದ್ದಾಳೆ. ನನ್ನ ನಾದಿನಿ ಬುಡ್ಡ ಹೆಲ್ಪ್ ಕೇಳಿದ್ಲು. ಸರಿ ಬಾ ಮನೆಗೆ ಅಂದೆ, ಬಂದಿದ್ದಾಳೆ. ನಮ್ಮ ಅತ್ತೆಗೆ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಎಲ್ಲ ತುಂಬ ಇಂಟ್ರೆಸ್ಟು. ಅತ್ತೆ ಮತ್ತು ನಮ್ಮ ಯಜಮಾನ್ರಿಬ್ಬರು ಹೆಲ್ಪ್ ಮಾಡ್ತಿದ್ದಾರೆ. ಅಷ್ಟೊತ್ತಿಗೆ ಅಡುಗೆ ಆಯಿತು. ಮುದ್ದೆ, ನಾಟಿ ಕೋಳಿ ಸಾರು. ಅವರೆಲ್ಲರೂ ಸೇರ್ಕೊಂಡು ಪ್ರಾಜೆಕ್ಟ್ ಮಾಡ್ತಿದ್ರು. ಅದಕ್ಕೆ ಜಸ್ಟ್ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. 4 o'clock ಆಯಿತು ಅಂತ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡೋದೆ ಮಗನ್ನ. ಡ್ಯಾನ್ಸ್ ಕ್ಲಾಸ್ ಓಪನ್ ಇರಲಿಲ್ಲ. ಫುಲ್ ಖುಷಿ ಆಗಿಬಿಟ್ಟಿದ್ದ. ಆಮೇಲೆ ಓಪನ್ ಮಾಡಿದ್ರು. ಈಗಿನ ಹೊಸ್ದಾಗಿ ಜಾಯ್ನ್ ಆಗಿರೋದು. ಸ್ವಲ್ಪ ಹೆದರ್ಕೊತಾನೆ. ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದಾನೆ. ಕ್ಲಾಸಿಗೆ ಬಿಟ್ಟು ಬರೋಷ್ಟೊಕ್ಕೆ ಇಷ್ಟೆಲ್ಲ ಮಾಡಿದರು. ಆಮೇಲೆ ಒಂದು ಸ್ವಲ್ಪ ಜಾಯ್ನ್ ಆಗಿ ಒಂಚೂರು ಫಿಶ್ ಒಂದು ಸ್ವಲ್ಪ ರೆಡಿ ಮಾಡಿಕೊಟ್ಟೆ. ಅವಳು ಪ್ರಾಜೆಕ್ಟ್ ಇದೆಲ್ಲ ಮಾಡ್ಕೊಂಡಿದ್ಲು. ಆಫ್ರಿಕನ್ ಕಿಲ್ಲಿ ಫಿಶ್ ಕೊಟ್ಟಿದ್ರು ಅವಳಿಗೆ. ಸೊ ಅದಕ್ಕೆ ಮಾಡ್ತಾ ಇದ್ದಾಳೆ ಪ್ರಾಜೆಕ್ಟು. ನಾವಿಲ್ಲಿ ಪ್ರಾಜೆಕ್ಟ್ ಮಾಡ್ತಿದ್ರೆ ನಮ್ಮ ಅತ್ತೆ ಮತ್ತು ಪಾಪು ಇಬ್ಬರು ಮಸ್ತಿ ಮಾಡ್ತಾಯಿದ್ರು. ಸೊ ಅದಕ್ಕೆ ಅವ್ರದ್ದೊಂದು ವೀಡಿಯೋ ಮಾಡಿಕೊಂಡೆ. ಪ್ರಾಜೆಕ್ಟಿದು ಔಟ್ಫಿಟ್ಟು ಈ ಥರ ಬಂದಿತ್ತು. ಪ್ರಾಜೆಕ್ಟ್ ಮುಗಿಸ್ಕೊಂಡು ಹೋದ್ಲು. ನನ್ನ ಮಗಳು ಇದರಲ್ಲಿ ಆಟ ಆಡ್ಕೊಂಡು ಕೂತಿದ್ಲು ಕಸದಲ್ಲಿ. ಆಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಮೇಲೆ ನಾನು ರೂಮಿಗೆ ಬಂದೆ. ಐರನ್ ಮಾಡ್ಕೊಳ್ಳೋಣ ಅಂತ ಬಟ್ಟೆ ಎಲ್ಲ ಹಾಕಿದ್ದೀನಿ. ಸಿಲ್ಕ್ ಬಟ್ಟೆ ಎಲ್ಲನೂ. ಇವರಿಬ್ಬರು ಆಟ ಆಡ್ತಾಯಿದ್ರು. ಸೊ ಅವ್ರು ನೋಡ್ಕೊಂಡು ಸ್ವಲ್ಪ ಐರನ್ ಮಾಡಿಕೊಂಡೆ. ಹಾಗೆ ಈವ್ನಿಂಗ್ ಆಯಿತು. ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಟೀ ಮಾಡಿಕೊಂಡೆ. ಮನೇಲಿ ಕಾಂತಿ ಸ್ವೀಟಿಂದ ಸ್ವೀಟ್ ತಂದಿದ್ರು ಅತ್ತೆ ಮಾವ ಇಬ್ಬರು ಹೋಗಿ. ಸ್ವೀಟ್ ಯಾಕಂದರೆ ಅತ್ತೆ ಮಾವ ಇಬ್ಬರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾರೆ ಇವತ್ತಿಂದ. ಆ ಗುಡ್ ನ್ಯೂಸ್ಗೆ ಸ್ವೀಟ್ ತೊಗೊಂಡು ಬಂದರು.
ಇವತ್ತಿಂದ ಹೊಸ ಚೀಟಿ ಒಂದು ಓಪನ್ ಮಾಡಿದ್ದಾರೆ. 2 ಲಕ್ಷದ್ದು 10,000 ಕಟ್ಟೋ ಥರ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗೈಸ್.